ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಇದ್ದಂತಹ ಅನಿಷ್ಟಗಳನ್ನು ಹೋಗಲಾಡಿಸಿದ ಸರ್ವಶ್ರೇಷ್ಠ ಶರಣ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಫೆಬ್ರವರಿ 1, 2025ರಂದು ಆಚರಿಸಲಾಗುವುದು. ದಿನಾಂಕ 1-2-2025ರಂದು ಬೆಳಗ್ಗೆ 8 ಗಂಟೆಗೆ ರಾಯಚೂರು ನಗರದ ಶ್ರೀ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಲಿದೆ. ನಮಸ್ಕಾರ, ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಮೈಕ್ರೋ ಫೈನಾನ್ಸ್ ಕೇಂದ್ರದ ವ್ಯಾಪ್ತಿಗೆ ಬರುತ್ತವೆ ಬಿಜೆಪಿ ನಾಯಕರಿಗೆ ಸಾಮಾನ್ಯ ಜ್ಞಾನದ ಕೊರತೆ, ಎನ್ಎಸ್ ಬೋಸರಾಜು ಟೀಕೆ. ನಗರಸಭೆ, ಪುರಸಭೆ ಸೇರಿ ನಗರ ಸ್ಥಳೀಯ ಸಂಸ್ಥೆಗಳ ವಾರ್ಡ್ವಾರು ಮೀಸಲಾತಿಗೆ ರಾಜ್ಯ ಚುನಾವಣಾ ಆಯೋಗ ಪತ್ರ. ಕಥಾ ಸಂಕಲನ ಬಿಡುಗಡೆ, ಕನ್ನಡ ಸಾಹಿತ್ಯ ಓದುಗರ ಸಂಖ್ಯೆ ಕ್ಷೀಣಿಸುತ್ತಿರುವುದು ಕಳವಳಕಾರಿ, ರಾಕೇಶ್ ರಾಜಲಬಂಡಿ. ಸಂಸ್ಕೃತಿ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನೆ, ನಿಸ್ವಾರ್ಥ ಸೇವೆ ಸಮಾಜಕ್ಕೆ ಅಗತ್ಯ, ಸೋಮವಾರಪೇಟೆ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ. ಫೆಬ್ರವರಿ 4ರಂದು ಸೂರ್ಯವಂಶೀಯ ಕ್ಷತ್ರಿಯ ಕಟಿಕಾ ಸಮಾಜದಿಂದ ಶ್ರೀ ಸೂರ್ಯನಾರಾಯಣ ಜಯಂತಿ ಮೆರವಣಿಗೆ, ಶಿವಶಂಕರ್ ನಿಜಾಂಕಾರಿ. ಶ್ರೀ ಮಾರ್ಕಂಡೇಶ್ವರ ಜಯಂತ್ಯುತ್ಸವ ಪ್ರತಿಭಾ ಪುರಸ್ಕಾರ ಸಮಾರಂಭ. ಶಿಕ್ಷಣದಿಂದ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ, ಸಮುದಾಯಗಳು ಚಿಕ್ಕವಾದರೂ ಮನಸ್ಸುಗಳು ದೊಡ್ಡವು, ಕೆ ಶಾಂತಪ್ಪ. ವಿದ್ಯುತ್ ಕಂಬಕ್ಕೆ ಶಾರ್ಟ್ ಸರ್ಕ್ಯೂಟ್, ಬಟ್ಟೆ ಅಂಗಡಿಗೂ ವಿಸ್ತರಿಸಿದ ಬೆಂಕಿ. ಈಗ ವಾರ್ತೆಗಳ ವಿವರ. ಮೈಕ್ರೋ ಫೈನಾನ್ಸ್ಗಳ ಮೇಲೆ ನಿಯಂತ್ರಣ ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಬರುತ್ತದೆ. ಜನರನ್ನು ಕೇಂದ್ರ ಸರ್ಕಾರವೇ ಆತ್ಮಹತ್ಯೆಗೆ ಕಾರಣವಾಗಿದೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಆರೋಪಿಸಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ ರೈತರು, ಮಹಿಳೆಯರು ಹಾಗೂ ದುಡಿಯುವ ವರ್ಗದ ಜನರ ಸಾಲದ ಹೊರೆ ಕಡಿಮೆ ಮಾಡಲು ಮುಂದಾಗಿಲ್ಲ. ಬಿಜೆಪಿ ನಾಯಕರಿಗೆ ಸಾಮಾನ್ಯ ಜ್ಞಾನ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಆರ್ಬಿಐ ಅಡಿ ಮೈಕ್ರೋ ಫೈನಾನ್ಸ್ಗಳು ಬರುತ್ತವೆ. ಕೇಂದ್ರದಿಂದ ಮೈಕ್ರೋ ಫೈನಾನ್ಸ್ ಗುಂಡಾಗಿರಿಯನ್ನು ತಡೆಯಲು ಕ್ರಮ ಕೈಗೊಳ್ಳುವುದಾಗಿ ಹೇಳುವ ಬದಲು ರಾಜ್ಯ ಸರ್ಕಾರದ ವಿರುದ್ಧ ಟೀಕೆ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರ ಆತ್ಮಹತ್ಯೆಗಳನ್ನು ತಡೆಯಲು ಸುಗ್ರೀವಾಜ್ಞೆ ಮಾಡುವ ಮೂಲಕ ಕಾಯ್ದೆ ರೂಪಿಸಲು ಮುಂದಾಗಿದೆ. ಇವತ್ತಲ್ಲ ನಾಳೆ ಅಧಿಕೃತವಾಗಿ ಸುಗ್ರೀವಾಜ್ಞೆ ಹೊರಬೀಳಲಿದೆ ಎಂದರು. ನಾಬಾರ್ಡ್ನಿಂದ 4% ಬಡ್ಡಿ ದರದಲ್ಲಿ ಸಾಲ ದೊರೆತರೆ ಮೈಕ್ರೋ ಫೈನಾನ್ಸ್ಗಳು 14% ಬಡ್ಡಿ ದರದಲ್ಲಿ ಸಾಲ ನೀಡಿ ದೌರ್ಜನ್ಯದಿಂದ ವಸೂಲಿ ಮಾಡುತ್ತವೆ. ವಸೂಲಿಗಾಗಿಯೇ ಗುಂಡಾಗಳನ್ನು ನೇಮಿಸಿಕೊಂಡು ಕಿರುಕುಳ ನೀಡುತ್ತಿರುವ ಘಟನೆಗಳು ವರದಿಯಾಗಿವೆ. ದೂರು ದಾಖಲಾದರೆ ಕೂಡಲೇ ಕೇಸ್ ದಾಖಲಿಸುವುದು, ಸಂಜೆ ನಂತರ ಸಾಲ ವಸೂಲಿ ಹೋಗದಂತೆ ತಡೆಯಲು ಕಾಯ್ದೆ ತರಲಾಗುತ್ತಿದೆ. ಜನರಿಗೆ ಭದ್ರತೆ ಒದಗಿಸಿ ಕಿರುಕುಳ ತಡೆಯುವುದು ರಾಜ್ಯ ಸರ್ಕಾರದ ಉದ್ದೇಶವಾಗಿದೆ ಎಂದರು. ಕೇಂದ್ರ ಸರ್ಕಾರ ಮಂಡಿಸುವ ಬಜೆಟ್ ಜನಪರವಲ್ಲ, ಸಾಲ ಹೊರೆ ಹೆಚ್ಚಿಸುವ ಯೋಜನೆಗಳೇ ಹೆಚ್ಚಿವೆ ಎಂದು ಬೇಸರ ವ್ಯಕ್ತಪಡಿಸಿದರು. ರಿಸರ್ವ್ ಬ್ಯಾಂಕ್ ಮಾತ್ರ ಇದೆ. ರಿಸರ್ವ್ ಬ್ಯಾಂಕ್ ರೂಲ್ಸ್ ಅಂಡ್ ಪ್ರಕಾರ ಅವ್ರು ಪರ್ಮಿಷನ್ ತಗೊಂಡು ಅವರು ಮೈಕ್ರೋ ಫೈನಾನ್ಸ್ ನಡೆಸ್ತಾರೆ. ಅಲ್ಲಿ ಲೋಪದೋಷಗಳು ಇದೆ, ಸರಿಪಡಿಸ್ತೀವಿ ಅಂತ ಹೇಳೋದು ಬಿಟ್ಟು ರಾಜ್ಯ ಸರ್ಕಾರ ಆತ್ಮಹತ್ಯೆಗಳು ಮಾಡ್ಕೊಂತ ಇದ್ದಾರೆ. ಆಯಿತು, ಆತ್ಮಹತ್ಯೆಗಳು ಆಗಲಾದಂಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಐತಲ್ಲ. ಇವತ್ತು 4% ಬರ್ತಕ್ಕಂಥ ನಬಾರ್ಡ್ ಈಗ ರೈತರು ಹೋಗಿ 14% ತೊಗೋಬೇಕಾದ್ರೆ ಏನು ಪರಿಸ್ಥಿತಿ ಆಗ್ತದೆ? ಮೈಕ್ರೋ ಫೈನಾನ್ಸ್ ಹತ್ರ ಹೋಗ್ತಾರೆ, ಪ್ರೈವೇಟ್ ಬಡ್ಡಿ ದರ ಹತ್ರ ಹೋದ್ರೆ ಯಾಕೆ ಹೋಗ್ತಾರೆ? ಸರ್ಕಾರದಿಂದ, ಸೊಸೈಟಿಗಳಿಂದ ಸಾಲ ಸಿಗಲಾದ ಕಾರಣ ಇವತ್ತು ಬೇರೆ ಕಡೆ ಹೋಗಿ ಸಾಲ ತಗೋತಿದ್ದಾರೆ. ಆ ಸಾಲಕ್ಕೆ ಈ ರೌಡಿಗಳನ್ನ ಉಪಯೋಗ ಮಾಡ್ತಕ್ಕಂಥ ಮತ್ತೊಂದು ಮಾಡ್ತಕ್ಕಂಥದ್ರಲ್ಲಿ ಜನರಿಗೆ ಭಾಳ ತೊಂದರೆ ಆಗ್ತಾಯಿದ್ದಾರೆ, ಆತ್ಮಹತ್ಯೆಗಳು ಆಗ್ತಾಯಿದ್ದಾರೆ. ಅದಕ್ಕಾಗಿ ಈಗಾಗಲೇ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟು ಇವತ್ತು ನಾಳೆ ಅದರಲ್ಲಿ ಸುಗ್ರೀವಾಜ್ಞೆ ಆಗ್ತದೆ. ಯಾರೇ ಆ ರೀತಿಯಾಗಿ ಜನರಿಗೆ ತೊಂದರೆ ಕೊಟ್ಟರೆ ಪ್ರಿನ್ಸಿಪಲ್ ಅಮೌಂಟ್ಗಳನ್ನು ಹೆಚ್ಚು ಅವರು ವಸೂಲಿ ಮಾಡಿದರೆ ಅವ್ರ ಮೇಲೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಂಡು ಜೈಲಿಗೆ ಕಳಿಸ್ತಕ್ಕಂಥ ಒಂದು ನಿರ್ಧಾರ ಈಗಾಗಲೇ ರಾಜ್ಯ ಸರ್ಕಾರ ಮಾಡಿದೆ. ಇನ್ ಅಡಿಷನ್ ಟು ದಿ ರಿಸರ್ವ್ ಬ್ಯಾಂಕ್ಲಿದ್ದು 35-36 ಇದೆ ನಮ್ಮ ರಾಜ್ಯದಲ್ಲಿ ಪರ್ಮಿಷನ್ ತಗೊಂಡು. ಅದಲ್ಲದೆ ಪ್ರೈವೇಟ್ ಬಡ್ಡಿ ಕೊಡ್ತಕ್ಕಂಥವ್ರು ಇದ್ದಾರೆ. ಬೆಳಗ್ಗೆ ಕೊಟ್ಟು ಸಾಯಂಕಾಲ ತಗೋರಿ, ಈಗ ಕೊಟ್ಟು ಒಂದು ತಿಂಗಳ ಒಳಗೆ ತೊಗೊಂಬೋರು, ಇವೆಲ್ಲವೂ ನಡೀತಾ ಇದೆ. ಅದರಿಂದ ಸಹಿತ ಜನರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಅವನ್ನೆಲ್ಲ ಸೃಜನೆ ಮಾಡಬೇಕು. ಮತ್ತು ಇದರಲ್ಲಿ ಪೊಲೀಸ್ನವರು ಇಮಿಡಿಯೇಟ್ಲಿ ಅಟೆಂಡ್ ಮಾಡಲಿಕ್ಕೆ, ಯಾರಾದರೂ ಬಂದು ಸಾಯಂಕಾಲ 5 ಗಂಟೆ ಆದಮೇಲೆ 6 ಗಂಟೆ ಆದಮೇಲೆ ಯಾರೂ ಹೋಗಿ ಸಾಲ ಮನ್ನಾ ವಸೂಲಿ ಮಾಡಲಿಕ್ಕೆ ಸಾಲ ವಸೂಲಿ ಮಾಡಲಿಕ್ಕೆ ಹೋಗಬಾರ್ದು. ಆ ರೀತಿಯಾಗಿ ಹೋದರೆ ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಸಹಾಯವಾಣಿ ಸಹಿತ ಅನೌನ್ಸ್ ಮಾಡಿದ್ದಾರೆ. ತಕ್ಷಣ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಪೊಲೀಸ್ಗಳಿಂದ ಏನು ಮಾಡಲಿಕ್ಕೆ ಆಗ್ತದೋ ಆ ರೀತಿಯಾಗಿ ಜನರಿಗೆ ಸಂರಕ್ಷಣೆ ಮಾಡಬೇಕೆಂಬ ಉದ್ದೇಶದಿಂದ, ಭದ್ರತೆ ಕೊಡಬೇಕೆಂಬ ಉದ್ದೇಶದಿಂದ, ಶಕ್ತಿ ಕೊಡಬೇಕೆಂಬ ಉದ್ದೇಶದಿಂದ ರಾಜ್ಯ ಸರ್ಕಾರ ಆ ರೀತಿಯಾದಂಥ ಸುಗ್ರೀವಾಜ್ಞೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಇನ್ನೊಂದು ಸಿಎಂ ರಾಜಕೀಯ ಸಲ ಇಟ್ಕೊಂಡು ಮಾಡಿರುವಂಥ ಬಜೆಟ್ ಅಂತೇಳಿ ಬಿಜೆಪಿಯವರು ಹೇಳ್ಕೊಂಡು ಬಿಜೆಪಿನವ್ರು ಏನೇ ಹೇಳಿ, ಈ ಬಜೆಟ್ ನೋಡಿದಾಗ ಅದು ಮಾಧ್ಯಮ ಮಾರ್ಗದಲ್ಲಿ ಇಲ್ಲಿವರೆಗೂ ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ರೆ ಎಂಬುದು ಇಂಪಾರ್ಟೆಂಟ್ ಅದ. ಇವತ್ತು ಅವ್ರು ಕೊಡ್ತಕ್ಕಂಥದ್ದು
ಏನೋ ಸ್ವಲ್ಪ ಮಾಡಿ ಅದು ಮಾಧ್ಯಮ ವರ್ಗದ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟது ಅಂದರೆ ಸರಿಯಾಗಿ ಸಮಂಜಸವಲ್ಲ ಅದು. ಎರಡನೇದಾಗಿ ರಾಜ್ಯದಲ್ಲಿ ಈಗ ರೈತರ ಬಗ್ಗೆ ಆಗಲಿ, ಬಡವರ ಬಗ್ಗೆ ಆಗಲಿ, ಯುವಕರ ಬಗ್ಗೆ ಆಗಲಿ, ಮಹಿಳೆಯರ ಬಗ್ಗೆ ಆಗಲಿ ಯಾವುದೇ ನೇರವಾಗಿ ಅವರಿಗೆ ತಲುಪಿಸುವಂಥ ಒಂದು ಯೋಜನೆ ಯಾವುದೂ ಅವ್ರು ಮಾಡಲಿಲ್ಲ. ಮತ್ತು ಅನೇಕ ಭರವಸೆಗಳನ್ನ ಕೊಟ್ಕೊಂತ ಬಂದರು. ಇವರು ಮೋದಿಯವರು ಬಂದ ಕೂಡ ಜನರಿಗೆ ಆಸೆ ಇಡ್ತು, 15 ಲಕ್ಷ ರೂಪಾಯಿ ತಂದು ಹಾಕ್ತು ಅಂತ ಹೇಳಿದರು. ಎಲ್ಲ ರೈತರದು ಅವರ ಆರ್ಥಿಕ ಪರಿಸ್ಥಿತಿ ದ್ವಿಗುಣಗೊಳಿಸ್ತು ಅಂತಂದರು. ಅಲ್ಲಿಂದ ಬ್ಲ್ಯಾಕ್ ಮನಿ ತಂದು ಎಲ್ಲರಿಗೂ ಇದು ಮಾಡ್ತು ಅಂತಂದರು. ಆದರೆ ಈ ರೀತಿಯಾಗಿ ಅವರು ಮಾತನಾಡಿದ್ದಕ್ಕೆ 2 ಕೋಟಿ ನೌಕರಿ ಕೊಡ್ತೇವೆ ಅಂತ ಹೇಳಿದರು. 10 ವರ್ಷದಲ್ಲಿ 20 ಕೋಟಿ ನೌಕರಿ ಕೊಡಬೇಕಾಗಿತ್ತು. ಇದು ನೌಕರಿ ಹೋಗಿದೆ ಅಂತೇಳಿ ಜನರು ಕಾಳಿಯಾಗಿ ಕೂತಾರೆ. ಈ ರೀತಿಯಾಗಿ ಹೇಳಿದ್ದು ಯಾವುದೋ ಮಾಡೋದಿಲ್ಲ ಅವರು. ಯಾವುದೋ ಒಂದು ತೋರಿಸಿ ಅದನ್ನೇ ಎಲ್ಲರೂ ಇಡೀ BJP ನಾಯಕರುಗಳು ಮುಖಂಡರು ಮಾತಾಡ್ತಾರೆ. ಇದರಿಂದ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಮಸ್ಯೆ ಬಗೆಹರಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ತಾ ಇದ್ದಾರೋ ಅದು ನೇರವಾಗಿ ಜನರಿಗೆ ತಲುಪಬೇಕು. ಅದರಿಂದ ಜನರಿಗೆ ಪ್ರಯೋಜನ ಆಗಿರಬೇಕು. ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು, ಮೂಲಭೂತ ಸೌಲಭ್ಯಗಳು ಹೆಚ್ಚಿಸಬೇಕು. ಇದು ಜವಾಬ್ದಾರಿ ಒಂದು. ಎರಡನೇದು, ಈ ಫೆಡರಲ್ ಸಿಸ್ಟಮ್ನಲ್ಲಿ ಎಲ್ಲ ರಾಜ್ಯಗಳಿಗೂ ಅವರು ಸಮಾನವಾಗಿ ನೋಡ್ಕೊಳ್ಬೇಕಾಗ್ತದೆ. ಇದನ್ನು ರಾಜಕೀಯವಾಗಿ ನೋಡ್ತಕ್ಕಂಥದ್ದಲ್ಲ. ನಮ್ಮ ಸಂವಿಧಾನದಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೆ ಇದು. ಇದರಲ್ಲಿ ನೇರವಾಗಿ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ. ಮಲ್ತಾಯಿ ಧೋರಣೆ ನೇರವಾಗಿ ತೋರಿಸ್ತಾ ಇದ್ದಾರೆ. ಹೋದ ಸಲ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದು 15th ಫೈನಾನ್ಸ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೊಟ್ಟಿರ್ತಕ್ಕಂಥದ್ದು 5,300 ಕೋಟಿ ಅಪರ ಭದ್ರಾ ಕೊಡ್ತಂತ ಹೇಳಿರ್ತಕ್ಕಂಥದ್ದು, 3,000 ಕೋಟಿ ಕೆರೆಗಳಿಗೆ ಕೊಡ್ತಂತ ಹೇಳಿದ್ದು, 3,000 ಕೋಟಿ ಪಿರ್ಪುಳ ರೋಡಿಗೆ ಕೊಡ್ತಂತು, 11,300 crores 15th ಫೈನಾನ್ಸ್ನಲ್ಲಿ ಅನೌನ್ಸ್ ಮಾಡಿದ್ದು ಮತ್ತು ಬಜೆಟ್ನಲ್ಲಿ ಹೇಳಿರ್ತಕ್ಕಂಥದ್ದು. ಆ ಬಜೆಟೊಂದು ಇಲ್ಲೇ ಬೊಮ್ಮಾಯಿನವರು ತಮ್ಮ ಬಜೆಟ್ನಲ್ಲಿ ಅಭಿನಂದನೆಗಳು ಸಲ್ಲಿಸಿದ್ರು ಕೇಂದ್ರ ಸರ್ಕಾರ. ಇಷ್ಟೆಲ್ಲ ರೆಕಾರ್ಡ್ ಆದಮೇಲೆ ಸಹಿತ ನೇರವಾಗಿ ₹1 ಇವತ್ತು ರಿಲೀಸ್ ಮಾಡಿಲ್ಲ. ಅನೇಕ ಬಾರಿ ಈ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಸಂಬಂಧಪಟ್ಟಿದ್ದ ಸಚಿವರಿಗೆ ಗಮನಕ್ಕೆ ತರಲಾಗಿದೆ. ಆದರೂ ಅವರು ಕೊಡ್ತಾ ಇಲ್ಲಾಂದರೆ ಇದಕ್ಕೆಲ್ಲ ದೊಡ್ಡ ಉದಾಹರಣೆ ಬೇಕು. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣಾ ಪ್ರಕ್ರಿಯೆ ಇನ್ನು ಅಂತ್ಯ ಕಾಣದೇ ಇರುವಾಗಲೇ ಅವಧಿ ಪೂರ್ಣಗೊಳ್ಳುತ್ತಿರುವ ನಗರ, ಸ್ಥಳೀಯ ಸಂಸ್ಥೆಗಳ, ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳ ವಾರ್ಡ್ವಾರು ಮೀಸಲಾತಿ ನಿಗದಿಪಡಿಸುವಂತೆ ರಾಜ್ಯ ಚುನಾವಣಾ ಆಯೋಗ ರಾಜ್ಯದ ನಗರಾಭಿವೃದ್ಧಿ ಇಲಾಖೆ ಪತ್ರ ಬರೆದು ಸೂಚನೆ ನೀಡಿದೆ. 2025 ಡಿಸೆಂಬರ್ ಅಂತ್ಯದೊಳಗೆ ಅವಧಿ ಮುಕ್ತಾಯಗೊಳ್ಳುವ 195 ನಗರ, ಸ್ಥಳೀಯ ಸಂಸ್ಥೆಗಳಿಗೆ ವಾರ್ಡ್ವಾರು ಮೀಸಲಾತಿ ಅಧಿಸೂಚನೆಯನ್ನು ಹೊರಡಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ನೀಡುವಂತೆ ಆಯೋಗದ ಅಧೀನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಗೆ ಸೂಚನೆ ನೀಡಿದ್ದಾರೆ. ರಾಯಚೂರು ನಗರಸಭೆ ಅವಧಿ 2025 ನವೆಂಬರ್ 2ರಂದು ಅಂತ್ಯಗೊಳ್ಳುತ್ತದೆ. ಸಿಂಧನೂರು ನಗರಸಭೆ ಅವಧಿ 2025 ಅಕ್ಟೋಬರ್ 23, ದೇವದುರ್ಗ ಪುರಸಭೆ 2025 ಅಕ್ಟೋಬರ್ 17, ಲಿಂಗಸ್ಗೂರು ಪುರಸಭೆ 2025 ಅಕ್ಟೋಬರ್ 29, ಮಾನವಿ ಪುರಸಭೆ 2025 ನವೆಂಬರ್ 10, ಮುದಗಲ್ ಪುರಸಭೆ 2025 ಅಕ್ಟೋಬರ್ 23ರಂದು, ಹಟ್ಟಿ ಪಟ್ಟಣ ಪಂಚಾಯಿತಿ 2025 ನವೆಂಬರ್ 9ರಂದು ಅವಧಿ ಪೂರ್ಣಗೊಳ್ಳಲಿದೆ. ಅಧಿಕಾರ ಅವಧಿ ಮುಕ್ತಾಯವಾಗುವ ನಗರ, ಸ್ಥಳೀಯ ಸಂಸ್ಥೆಗಳ ಅವಧಿಯ ಇನ್ನೂ 8 ತಿಂಗಳಲ್ಲಿ ಅಂತ್ಯಗೊಳ್ಳುವುದರಿಂದ ಪ್ರಕ್ರಿಯೆಗಳು ಪ್ರಾರಂಭವಾಗುವಂತಾಗಿದೆ. ಚುರುಕುಗೊಂಡ ರಾಜಕೀಯ. ಅವಧಿ ಪೂರ್ಣಗೊಳ್ಳಲು ಇನ್ನೂ ಕಾಲಾವಕಾಶ ಇದ್ದರೂ ಈಗಾಗಲೇ ಆಕಾಂಕ್ಷಿಗಳು ಮೀಸಲು ನಿಗದಿ, ಮತದಾರರ ಓಲೈಕೆಯ ನೆರವು ನೀಡುವ ಕಾರ್ಯ ಪ್ರಾರಂಭಿಸಿದ್ದಾರೆ. ಅನೇಕ ಬಡಾವಣೆ ಮತದಾರರ ಸಂಖ್ಯೆಗೆ ಅನುಗುಣವಾಗಿ ಜಾತಿವಾರು ಗುಂಪುಗಳಿಗೆ ಧನ ಸಹಾಯ ಮಾಡುವುದು, ಸಮಸ್ಯೆಗಳಿಗೆ ಸ್ವಂತ ಹಣದಲ್ಲಿಯೇ ಕೆಲಸ ನಿರ್ವಹಿಸುವುದು ಪ್ರಾರಂಭವಾಗಿದೆ. ರಾಯಚೂರು ನಗರದಲ್ಲಿ 24 ಗಂಟೆ ಕುಡಿಯುವ ನೀರಿನ ಯೋಜನೆ ಅಪೂರ್ಣವಾಗಿದ್ದು, ಆಕಾಂಕ್ಷಿಗಳೇ ಸ್ವತಃ ಹಣದಲ್ಲಿ ಕುಡಿಯುವ ನೀರಿನ ಕಾಮಗಾರಿ ಕೈಗೊಳ್ಳುತ್ತಿದ್ದಾರೆ. ಅಲ್ಲದೆ ಆಡಳಿತಾರೂಢ ಶಾಸಕರುಗಳಿಗೆ ಆಕಾಂಕ್ಷಿಗಳು ಬೆಂಬಲಿಗರು ದುಂಬಾಲು ಬಿದ್ದು ಮೀಸಲು ತರುವ ಪ್ರಯತ್ನವೂ ನಡೆಸಿದ್ದಾರೆ. ಸರಿ ಸರಿ
ಯಾರಿಗೆ ಬಡವರು ಬೇಕಾದಂಥ ಬಡವರು ಯಾರಿಗೆ ಇಲ್ಲ ಅವರು ಏನೇನು ಏನು ಲೈಟ್ ಇದ್ದಿಲ್ಲ ಏನಿದ್ದಿಲ್ಲ ಇಂಥ ಸಂದರ್ಭದಲ್ಲಿ ಎಲ್ಲ ಸುಮಾರು ಸಾವಿರಾರು ಜನ ಇಲ್ಲಿ ವಾಸ ಮಾಡಿ ಅವರು ಅಲ್ಲಿ ವಾಸ ಮಾಡೋಕ್ಕಲ್ಲ. ಇವತ್ತು ಏನಾಗಿರ್ತದ ಸರ್ಕಾರದಿಂದ ಅವರಿಗೆ ಇದು ಮಾಡಬೇಕಂತ ಒಂದು ಕಡೆ ಸರ್ಕಾರದ ಆದೇಶ ಖಾಲಿ ಮಾಡಿಸ್ಬಾರ್ದಂತ ನಗರಸಭೆಯಲ್ಲಿ ನಮ್ಮ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಒಂದು ರೆಗ್ಯುಲೇಷನ್ ಪಾಸ್ ಮಾಡಿದ್ದಾರೆ. ಅದಾಗಿಯೂ ಮತ್ತೆ ಈಗಿರುವಂಥ ಪೌರಾಯುಕ್ತರು ಅವರು ಏಕೆದಮ್ ಬಂದು ಯಾವುದೋ ಒಂದು ಕಂಪ್ಲೇಂಟ್ ಎಲ್ಲಿದೋ ಇದ್ದ ಪೇಪರ್ಗಳನ್ನು ತಂದು ಈ ಜಾಗ ಅಂತೇಳಿ ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಮೇಲೆ ಏಕೆದಮ್ ಡಿಸ್ಮೆಂಟಲ್ ಆರ್ಡರ್ ಮಾಡ್ತಾಯಿದ್ರು. ಒಂದು ಶೆಡ್ಗಳಿಗೆ ಅಲ್ಲಿ ವಾಸ್ತವವಾಗಿ ಬಂದು ನೋಡಬೇಕು. ನಾವು ಸುಮಾರು ಬೇರೆ ಬ್ರೀಫ್ ಮಾಡಿದ್ದೀವಿ ಕಮಿಷನರ್ಗೆ, ನಿಮ್ಗೂ ಮಾತಾಡಿದ್ದೀವಿ. ಸರ್ ಅದಲ್ಲ ಅವ್ರದ್ದು ಈ ಥರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ನೀವು ಸರ್ವೆ ಮಾಡಿರಿ, ಅವ್ರದ್ದು ಯಾವ್ದಂಥದ್ದಿದ್ರೆ ಪರಿಹಾರ ನಾವು ಕೂತ್ಕೊಂಡು ಪರಿಹಾರ ಮಾಡೋಣ ಅಂತಂದರೆ ನಮ್ಮ ನಗರಸಭೆಯಿಂದ ದೌರ್ಜನ್ಯ ಆಗ್ತಾಯಿದೆ ಸಾಮಾನ್ಯ ಜನರ ಮೇಲೆ. ಪೊಲೀಸರಿಟ್ಟು ಸಾಮಾನ್ಯರ ಮೇಲೆ ಒಂದು ಭಯದ ವಾತಾವರಣ ಹುಟ್ಟಿಸಿ ನಾವು ಹೇಳ್ತಾ ಇದ್ದೀವಿ. ಸರ್ ಪ್ರಸ್ತುತ ಸಮಾಜದಲ್ಲಿ ಪುಸ್ತಕ ಓದುವವರ ಸಂಖ್ಯೆ ತೀರಾ ಕಡಿಮೆಯಾಗಿದ್ದು ಇದೊಂದು ಕಳವಳಕಾರಿ ವಿಷಯವಾಗಿದೆ. ಯುವಜನರು ಪುಸ್ತಕಗಳನ್ನ ಓದುವ ಆಸಕ್ತಿಯನ್ನ ಬೆಳೆಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಎಂದು ವೇದಾಂತ ಕಾಲೇಜು ಅಧ್ಯಕ್ಷ ರಾಕೇಶ್ ರಾಜನಬಂಡಿ ಹೇಳಿದರು. ಅವರಿಂದು ನಗರದ ಕನ್ನಡ ಭವನದಲ್ಲಿ ತ್ರಿಮೂರ್ತಿ ಪ್ರಕಾಶನ ವತಿಯಿಂದ ಹಮ್ಮಿಕೊಂಡಿದ್ದ ಮೂಕವೇದನೆ ಕಥಾ ಸಂಕಲನ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ತಿಂಗಳಲ್ಲಿ 8 ಪುಸ್ತಕಗಳು ಹೊರಬರುತ್ತವೆ. ಆದರೆ ಪುಸ್ತಕ ಬರೆದ ಲೇಖಕರನ್ನ ಪ್ರೋತ್ಸಾಹಿಸುವಲ್ಲಿ ಹಿಂದೆ ಉಳಿದಿದ್ದೇವೆ. ಒಂದು ಪುಸ್ತಕವನ್ನು ಹೊರತರಲು ಸಾಹಿತಿಗಳು, ಪ್ರಕಾಶಕರ ಶ್ರಮ ಅತ್ಯಗತ್ಯವಾಗಿದೆ. ಸಾಹಿತ್ಯವನ್ನು ಕಲ್ಪನೆಯ ಮೂಲಕ ಓದುವಂತೆ ಮಾಡಿದ ಸಾಹಿತಿಗಳ ಶ್ರಮ ಅದ್ಭುತವಾದುದು ಎಂದರು. ಸ್ವಲ್ಪ ಹತ್ರ ಬನ್ನಿ ಸರ್, ನಿಮ್ಮ ಹತ್ರ ಬನ್ನಿ. ಸ್ವಲ್ಪ ನಿಂತ್ಕೊಳ್ಳಿ, ರೆಕಾರ್ಡಿಂಗ್ ಆಗುತ್ತೆ, ಸ್ವಲ್ಪ ಹಾಗೆ ಇದೆ. ಸರ್ ಇದು ಹತ್ರ ಬನ್ನಿ ಸರ್. ಸರ್ ಇಲ್ಲಿ ನೋಡಿ, ಹಾಗೆ ಸರ್ ಹಿಡ್ಕೊಳ್ಳೋಣ ಸರ್. ಎಲ್ಲ ಈ ಕಡೆ ನೋಡ್ರಮ್ಮ. ಅನ್ನೋದು ಬಗಲಾಗಿಟ್ಟು ನಾನು ಬೇರೆ ಒಂದು ಟಾಪಿಕ್ ನಿಮ್ಮ ಒಂದು ಪರ್ಮಿಷನ್ ಇಂದ ಮಾತಾಡೋದು ನಾನು ಇಷ್ಟಪಡ್ತೇನೆ. ಒಂದು 2 ನಿಮಿಷ ಬಗ್ಗೆ ಮಾತ್ರ. ಸೊ ಸಾಹಿತಿಗಳು, ನಾನು ನೀರಿನ ಸರ್ ಹತ್ರ ಮಾತಾಡ್ತಿರುವಾಗ ರಾಯಚೂರಲ್ಲಿ ಪೂರ ಡಿಸ್ಟಿಕ್ ಎಲ್ಲ ಕಂಪೇರ್ ಮಾಡಿದ್ರೆ ರಾಯಚೂರು ಹ್ಯಾಸ್ ಬಿಕಮ್ ಹಬ್ ಆಫ್ ಲಿಟ್ರೇಚರ್ ಅಂತ ಕನ್ನಡ. ಸೊ ಆ ತಿಂಗಳಲ್ಲಿ ಒಂದು 8-10 ಬುಕ್ಸ್ ಲಾಂಚ್ ಆಗ್ತಾ ಇದೆ ಅನ್ನೋ ವಿಚಾರದಲ್ಲಿ ನಾವಿದ್ದಾಗ ನಾವು ಇನ್ನೂ ಯಾಕೆ ಇಷ್ಟು ಹಿಂದಕ್ಕೆ ಉಳಿದಿದ್ದೀವಿ. ಆಮೇಲೆ ಒಂದು ಬುಕ್ ಲಾಂಚ್ ಮಾಡಬೇಕಾದಾಗ ಆಟೋಮೆಟಿಕಲಿ ಹೌಸ್ಫುಲ್ ಆಗಬೇಕನ್ನೋ ಒಂದು ಸಿಚುವೇಶನ್ ಇರಬೇಕು. ಅಂಥದ್ರಲ್ಲೂ ನಾವು ಯಾಕೆ ಕಡಿಮೆ ಆಗಿದ್ದೀವಿ ಅನ್ನೋದು ಇವೆರಡು ಕ್ವಶನ್ ನಾನು ಕೂತ್ಕೊಂಡಾಗ ನನ್ನ ತಲೆಯಲ್ಲಿ ಬಂದಂಥ ವಿಚಾರಗಳು. ಯಾಕಂದರೆ ಒಂದು ಪೇಜ್ ನಾವು ಭಾಷಣ ಬರಿಬೇಕು ಅಂತಂದರೆ ಒಂದು ದಿನ ಟೈಮ್ ತೊಗೋತೀವಿ. ಅಂಥದ್ರಲ್ಲಿ ಒಂದು ಬುಕ್ ಬರಿಬೇಕು ಅಂದ್ರೆ ಎಷ್ಟೆಲ್ಲ ಟೈಮ್ ಬೇಕಾಗಿರುತ್ತೆ, ಎಷ್ಟೆಲ್ಲ ನಾಲೆಜ್ ಬೇಕಾಗಿರುತ್ತೆ, ಎಷ್ಟೆಲ್ಲ ಎಕ್ಸ್ಪೀರಿಯನ್ಸ್ನ ನೀವು ಅದರಲ್ಲಿ ಬುಕ್ಕಲ್ಲಿ ಹಾಕಿರ್ತೀರ ಅನ್ನೋದು ಯೋಚನೆ ಮಾಡಿದ್ರೆ ಅದೊಂದು ದೊಡ್ಡ ವಿಷಯ ಅದು. ಅಂಥದ್ರಲ್ಲಿ ಇಲ್ಲಿದ್ದಂಥ ಎಲ್ಲ ಹಿರಿಯರು ಅಲ್ಲಿ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ಈಗ ಸಾಹಿತ್ಯ ಅನ್ನೋದು, ಈಗ ನಾನು ಸಾಹಿತ್ಯ ಬುಕ್ ಓದ್ತಾ ಇದ್ದೀನಿ ಅಂತಂದ್ರೆ ದಟ್ ಹ್ಯಾಸ್ ಬಿಕಮ್ ಅ ಸೀನಿಯರ್ ಸಿಟಿಸನ್ ಪ್ಯಾಟರ್ನ್ ಅನ್ನೋದು ಆಗ್ಬಿಟ್ಟು. ಈಗ ನಮ್ಮ ಕಾಲೇಜಲ್ಲಿ PUC ಮಕ್ಕಳಿಗೆ ಸಾಹಿತ್ಯ ಅಂದ್ರೆ ಅದೇನು ಸರ್ ಮೀನಿಂಗ್ ಅಂತ ಕೇಳ್ತಾರೆ. ಸೊ ಹಂಗಿರುವಾಗ ನಾವು ಸಾಹಿತ್ಯನ ನನಗೆ ತಿಳಿದ ಮಟ್ಟಿಗೆ ವಿತ್ ಮೈ ಎಕ್ಸ್ಪೀರಿಯನ್ಸ್ ಸಾಹಿತ್ಯನ ಮತ್ತೆ ನಾವು ಓವರ್ ಆಲ್ ಪಿಕ್ಚರಲ್ಲಿ ತರಬೇಕು ಮತ್ತು ಅದನ್ನ ನೆಕ್ಸ್ಟ್ ಲೆವೆಲ್ ವಿಚಾರಗಳು ಅದರಲ್ಲಿ ಬರಬೇಕು ಅಂತಂದ್ರೆ ನೀವು ಈ ಸಾಹಿತ್ಯನ ಟೀನೇಜರ್ಸ್ಗೆ ಹೆಂಗೆ ತೊಗೊಂಡ್ಬರ್ತೀರಿ, ಆಮೇಲೆ 19-20ರಲ್ಲಿ ಇರೋ ವಯಸ್ಸಲ್ಲಿ ಇದನ್ನ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಯಾವ ರೀತಿ ಮಾಡ್ತೀರಿ ಅನ್ನೋದ್ರ ಮೇಲೆ ನಾವು ವಿಚಾರ ಮಾಡ್ಬೇಕಂತ ನನಗನ್ಸುತ್ತೆ. ಸೊ ಅದು ಒಂದು ಭಾಗ ಆಯಿತು. ಆಮೇಲೆ ಇವಾಗಿರೋ ವಿಚಾರಗಳಲ್ಲಿ ಎಲ್ಲರಿಗೆ ಟೀನೇಜರ್ಸ್ ಆಯಿತು, 20ರಲ್ಲಿ 30ರಲ್ಲಿ ಇದ್ದಂಥ ಹುಡುಗರಿಗೆ ಹಾಡುಗಳೇ ಭಾಳ ಇಷ್ಟಪಡ್ತವೆ. ಈಗ ಬರಂತ ರಿಯಾಲಿಟಿ ಶೋ ನೀವು ನೋಡಿದಿರಲ್ಲ ಗೊತ್ತಿಲ್ಲ, ರಿಯಾಲಿಟಿ ಶೋಗಳಲ್ಲಿ ಕೂಡ ಜಾನಪದ ಆಡೋರು ಕೂಡ ಒಂದು ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಆ ಜಾನಪದ ಅಂತ ನಾವು ಅಂತ ಇದ್ದೀವಿ, ಈಗ ಅವರು ರ್ಯಾಪ್ ಸಾಂಗ್ ಅಂತ ಇದ್ದಾರೆ. ಅದು ಬಿಟ್ಟರೆ ಏನು ಚೇಂಜ್ ಇಲ್ಲ. ಆ ರ್ಯಾಪರ್ಗೆ ಮತ್ತೆ ಜಾನಪದ ಎರಡು ಸೇಮೇ ಇರ್ತವೆ.
ಇದೇ ವೇಳೆ ಹಿರಿಯ ಸಾಹಿತಿ ಲಕ್ಷ್ಮೀದೇವಿ ಶಾಸ್ತ್ರಿ ಮಾತನಾಡಿ, ಕನ್ನಡ ಭಾಷೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಮನ್ನಣೆಯನ್ನ ಪಡೆದಿದೆ. ರಾಯಚೂರು ಜಿಲ್ಲಾ ಪ್ರಾತಿನಿಧಿಕ ಕಥಾ ಸಂಕಲನವು ಶತಮಾನದ ದಾಖಲೆಯ ಕಥಾ ಸಂಕಲನವಾಗಿದೆ ಎಂದು ಬಣ್ಣಿಸಿದರು. ಒಬ್ಬ ಕಥೆಗಾರ್ತಿ 1987ರಿಂದಲೂ ಇಲ್ಲಿವರೆಗೂ ನಾನು 3 ಕಥಾ ಸಂಕಲನಗಳನ್ನು ತಂದಿದ್ದೇನೆ. ಅವೆಲ್ಲವುಗಳು ಬಹಳಷ್ಟು ಮನ್ನಣೆಯನ್ನು ಪಡೆದಿವೆ. ಆ ರೀತಿಯಾಗಿ ಕಥೆಗಾರ್ತಿಯಾಗಿ ನಾನು ಈ ಪುಸ್ತಕ ಉದ್ಘಾಟನೆ ಮಾಡ್ತೀನಿ ಅಂದರೆ ನನಗೆ ಅದು ಒಂದು ಪುಣ್ಯನೇ ಅನ್ಬೋದು. ಚಪ್ಪಾಳೆ ತಟ್ಟಿ ಖುಷಿ ಆಗುತ್ತೆ ನಮಗೆ. ಯಾಕಂತಾರೆ ನಾವು ಮೂಕ ವೇದನೆ ಆಲಿಸಿದಂತಹ ಈ ತ್ರಿಮೂರ್ತಿಗಳಿಗೆ ನಾನು ಅಭಿನಂದಿಸ್ತೇನೆ. ಕೇವಲ ಬಾಯಿ ಮಾತಿನಿಂದ ಅಭಿನಯಿಸ್ತಾ ಇಲ್ಲ, ಅವರು ಇದು ಪ್ರಾಥಮಿಕ ಕಥಾ ಸಂಕಲನ ಮಹಿಳೆಯರು ಅಲ್ಲದೇ ಶತಮಾನದ ದಾಖಲೆಯ ಮಹಿಳೆಯರ ಕಥಾ ಸಂಕಲನ ಇದು. ಶತಮಾನ ಶಾಂತರಸರಿಂದ ಹಿಡಿದು ಅವ್ರ ಕಾಲದ ಸಮಕಾಲೀನರಾದಂಥ ಶೈಲಜಾ ಉಡ್ಚನ್ ಕೂಡಲ ಸಂಗಮ ಒಡೆಯ ಮಾಡದಾನೆ ಕೂಡಲ ಸಂಗಮ ತಮ್ಮ ಸುಮಧುರ ಕಂಠದಿಂದ ಪ್ರಾರ್ಥನೆ ಗೀತೆಯನ್ನು ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸಋಷಿಗಳೇ ಸೂರನರ ಅವತರಿಸಿದ ಭಾರತ ಜನನಿಯ ಕಂಜಾಗೆ ಜನನಿಯ. ಸ್ವಲ್ಪ ಹತ್ರ ಬನ್ನಿ ಸರ್, ಗುರುಗಳ ಹತ್ರ ಬನ್ನಿ ಗುರುಗಳ. ಸ್ವಲ್ಪ ಅಷ್ಟೇ ರೆಕಾರ್ಡಿಂಗ್ ಆಗ್ತಿದೆ. ಈಗ ಈ ಸಂದರ್ಭದಲ್ಲಿ ಸಾಹಿತಿಗಳಾದ ಎಚ್.ಎಸ್. ಮ್ಯಾದರ್, ರಾಜೇಶ್ವರಿ, ಬಶೀರ್ ಅಹಮದ್ ಒಸ್ಮನಿ, ನರಸಿಂಹಲು ವಡವಾಟಿ, ಯಲ್ಲಪ್ಪ ಸೇರಿದಂತೆ ಇತರರು ಇದ್ದರು. ಶ್ರೇಷ್ಠದಾನಿಗಳು ಹುಟ್ಟಿದ ನಾಡು ನಮ್ಮದಾಗಿದ್ದು ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಮಾಡುವುದು ಬಹುಮುಖ್ಯ. ಆದ್ದರಿಂದ ಸಮಾಜ ನಮಗೆ ಏನು ನೀಡಿದೆ ಎಂಬುದಕ್ಕಿಂತ ಸಮಾಜಕ್ಕೆ ನಾವು ಏನು ಕೊಡುಗೆ ನೀಡುತ್ತೇವೆ ಎಂಬುದನ್ನು ಅರಿತುಕೊಳ್ಳಬೇಕಾಗಿದೆ ಎಂದು ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಅವರಿಂದು ನಗರದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸಂಸ್ಕೃತಿ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸೇವೆ ಅಮೋಘವಾಗಿದ್ದು, ಇಂತಹ ಅಮೋಘವಾದ ಸ್ಥಳದಲ್ಲಿ ಸಮಾಜಕ್ಕೆ ನಿಸ್ವಾರ್ಥ ಸೇವೆಯನ್ನ ನೀಡಲು ಮುಂದಾಗಿರುವ ಸಂಸ್ಕೃತಿ ಸಂಸ್ಥೆಯ ಉದ್ಘಾಟನೆಯಾಗುತ್ತಿರುವುದು ಒಳ್ಳೆಯ ವಿಚಾರವಾಗಿದೆ. ಹೆಸರೇ ಹೇಳುವಂತೆ ನಮ್ಮ ನಾಡಿನ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಉಳಿಸುವ ಕೆಲಸ ಮಾಡಲಿ, ದೊಡ್ಡ ಹೆಮ್ಮರವಾಗಲಿ, ಬೆಳೆಯಲಿ ಎಂದರು. ಸಂಸ್ಕೃತಿ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅವರು ಸಾಮಾಜಿಕ ಕಾರ್ಯಗಳಿಗೆ ತನ್ನನ್ನು ನಡೆಸಲಾಗಿಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ. ಚಾರಿಟೇಬಲ್ ಸನ್ಮಾನಿಸಿದ ಎಲ್ಲ ಕಾರ್ಯಕರ್ತರು
ಸ್ವಲ್ಪ ಈ ಕಡೆ ಇಬ್ಬರು ಬರ್ರಿ ಸರ್. ಸ್ವಲ್ಪ ಈ ಕಡೆ ಬರ್ರಿ. ನಾವು ಸೇವೆಯನ್ನ ಮಾಡಿದಾಗ ಮಾತ್ರ ಸಮಾಜ ನಮ್ಮನ್ನ ಸ್ವೀಕಾರ ಮಾಡುವಂತಕ್ಕಂಥ ಮಾತನ್ನ ಜಯಣ್ಣ ಸರ್ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳು. ಸಮಾಜ ನಮಗೆ ಏನು ಕೊಡ್ತು ಅನ್ನೋದು ಮುಖ್ಯ ಅಲ್ಲ, ಸಮಾಜಗೋಸ್ಕರವಾಗಿ ನಾವೇನು ಕೊಡ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಸಿರ್ಸಂಗಿ ಲಿಂಗರಾಜ ಅರಸರು ಉದಾಹರಣೆ ಮುಗಿಸ್ತೀವಿ. ಸಿರ್ಸಂಗಿ ಲಿಂಗರಾಜ ಅರಸರು ವಾಕಿಂಗ್ ಹೊರಟಿದ್ರಂತ ಯಾವುದೇ ಮಾವಿನ ತೋಟದ ಹೊರಟಿದ್ರು. ಆ ಮಾವಿನ ಗಿಡದೊಳಗೆ ಬಹಳಷ್ಟು ಮಾವಿನ ಹಣ್ಣಾಗಿವು. ಒಂದು ಬಡು ಮಗು ಮಾವಿನ ಹಣ್ಣು ತಿನ್ನಬೇಕಂತೇಳಿ ಆಸೆ ಆಗಿತ್ತು. ಆ ಮಗು ಏನ್ ಮಾಡ್ತದ, ಒಂದು ಕಲ್ಲನ್ನ ತಗೊಂಡು ಆ ಮಾವಿನ ಗಿಡಕ್ಕೆ ಒಗಿತದ. ಆ ಕಲ್ಲು ಬಂದು ಯಾರಿಗೆ ಬಡಿತು ಅಂತ ಕೇಳಿದ್ರೆ ಸಿರ್ಸಂಗಿ ಲಿಂಗರಾಜ ಅರಸರಿಗೆ ಬಡಿತು. ತೂತ ಬಿತ್ತು, ರಕ್ತ ಒಂದೇ ಸಮನ ಸೂರ ಕತ್ತು. ಅವರ ಸೇವಕರೆಲ್ಲ ಹುಡುಗನನ್ನು ಹಿಡಿಬೇಕು, ಕರ್ಕೊಂಡು ಬರಬೇಕಂದಾಗ ಶಿರ್ಸಂಗ ಲಿಂಗರಾಜ ಅರಸರು ಹೇಳಿದ್ರಂತ ಬೇಡಪ್ಪ ಅಂತೇಳಿ ಮನೆಗೆ ಹೋಗಿ ಮರುದಿವಸ ಆ ತಂದೆ ಇದೇ ವೇಳೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಮುಖ್ಯಸ್ಥೆ ಸ್ಮಿತಾ ಅಕ್ಕ ಮಾತನಾಡಿ, ಸಮಾಜದಲ್ಲಿ ಕಷ್ಟ ನೋವುಗಳಿರುವ ಜನರಿಗೆ ಸಂಸ್ಕೃತಿ ಟ್ರಸ್ಟ್ ಸ್ಥೂಲ ವಸ್ತುಗಳನ್ನ ನೀಡುವ ಮೂಲಕ ಪ್ರಾಮಾಣಿಕ ಮತ್ತು ನಿಸ್ವಾರ್ಥ ಸೇವೆ ಸಲ್ಲಿಸುವಂತಾಗಲಿ. ಜಗತ್ತಿನಲ್ಲಿರುವ ಎಲ್ಲಾ ಜೀವಿಗಳಿಗೆ ಭಗವಂತ ಶಾಂತಿ ಸಂತಸವನ್ನು ನೀಡಲಿ ಎಂದು ಪ್ರಾರ್ಥಿಸಿದರು. ಇವತ್ತು ಪೂಜ್ಯರ ಒಂದು ಅಮೃತ ಹಸ್ತದಲ್ಲಿ ಸಂಸ್ಥೆಯ ಈ ಒಂದು ಸ್ಥಳದಲ್ಲಿ ಉದ್ಘಾಟನೆ ಆಗಿರುವ ಚಾರಿಟೇಬಲ್ ಟ್ರಸ್ಟ್ ಇದೆ. ಈ ಒಂದು ಟ್ರಸ್ಟು ಭವಿಷ್ಯದ ದಿನಗಳಲ್ಲಿ ಒಳ್ಳೆಯ ರೂಪದಲ್ಲಿ ಕಾರ್ಯವನ್ನು ಮಾಡಲಿ. ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗುವ ಸ್ಥೂಲ ವಸ್ತುಗಳ ಕೊರತೆಯನ್ನು ನೀಗಿಸುವುದರ ಜೊತೆಗೆ ಅವರ ಮನಸ್ಸಿನ ಶಾಂತಿ ನೆಮ್ಮದಿಯನ್ನು ಸಹಿತ ಕೊಡಲಿ. ಅವರ ದುಃಖ ಶಾಂತಿಯನ್ನು ನೀಗಿಸುವಂತಹ ಕಾರ್ಯವು ಈ ಸಂಸ್ಥೆಯಿಂದ ಆಗಲಿ. ಸಂಸ್ಥೆ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಸಮಾಜವನ್ನು ಕಟ್ಟುವ ಆಲೋಚನೆಯಿಂದ ಮುನ್ನಡೆಯಲಿ ಅಂತ ಶುಭ ಹಾರೈಸಿತು. ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಓಂ ಶಾಂತಿ. ಹಿರಿಯ ನಗರ ಪಾಲಿಕೆ ಸದಸ್ಯ ಜಯಣ್ಣ ಮಾತನಾಡಿ, ಅನೇಕ ಸಂಸ್ಥೆಗಳು ಸಮಾಜದಲ್ಲಿ ಸೇವೆ ಸಲ್ಲಿಸಲು ಮುಂದಾಗಿ ಪ್ರಾರಂಭದಲ್ಲಿ ಕ್ರಿಯಾಶೀಲತೆಯಿಂದ ಕೆಲಸ ಮಾಡಿ ನಂತರ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಏನೇ ಸಮಸ್ಯೆಗಳಿದ್ದರೂ ಸಮಾಜದ ಜನರಿಗೆ ಉತ್ತಮ ಸೇವೆಯನ್ನು ನೀಡುವ ಕೆಲಸಕ್ಕೆ ಸಂಸ್ಕೃತಿ ಟ್ರಸ್ಟ್ ಮುಂದಾಗಬೇಕು ಎಂದು ಹೇಳಿದರು. ಸಮುದಾಯ ಇಂಥ ಕೆಲಸಗಳಿಗೆ ನೆರವಾಗಬೇಕು. ಆದಾಗ ಮಾತ್ರ ಇಂಥ ಸಾಮಾಜಿಕವಾದಂಥ ಚಟುವಟಿಕೆಗಳ ನಾಯಕತ್ವವನ್ನು ವಹಿಸಿಕೊಳ್ಳುವಂಥ ಯುವಕರು ಮುನ್ನಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ, ಮತ್ತು ಬಹುಶಃ ಮರೆಪ್ಪ ನಾಯಕರವರು ಈ ಸಂಸ್ಕೃತಿ ಚಾರಿಟೇಬಲ್ ಟ್ರಸ್ಟನ್ನು ಇಲ್ಲಿ ಉದ್ಘಾಟಿಸಿರುವಂಥದ್ದು ಬಹಳ ಅತ್ಯಂತ ಅರ್ಥಪೂರ್ಣ ಮತ್ತು ಇಲ್ಲಿ ಬಹುಶಃ ಒಂದು ಅರ್ಪಣಾ ಭಾವದಿಂದ ಏನು ಸಹೋದರಿ ಸ್ಮಿತಾರವರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಸಮಾಜ ಸುಧಾರಕ ಕೆಲಸಗಳು, ಅದರ ಗಾಳಿ, ಅದರ ಸ್ಪರ್ಶ ಈ ಸಂಸ್ಕೃತಿ ಚಾರಿಟೇಬಲ್ ಟ್ರಸ್ಟಿಗೆ ಸಕಾರಾತ್ಮಕವಾಗಿ ತರಲಿಲ್ಲ. ಅದನ್ನು ಸದ್ವಿನಿಯೋಗದ ಮೂಲಕ ಈ ಕಾರ್ಯಕ್ರಮಗಳು ನಡೆಯಿದೆ ಅನ್ನುವಂಥ ಮಾತನ್ನು ಹೇಳಿ ನಾನು ಪ್ರೀತಿಯಿಂದ ಈ ಟ್ರಸ್ಟನ್ನು ನಾವೆಲ್ಲರೂ ಸೇರಿ ಉದ್ಘಾಟಿಸಿದ್ದೇನೆ. ನಿಮಗೆ ಖಂಡಿತವಾಗಿಯೂ ಕೂಡ ನಾನೊಬ್ಬ ಜನಪ್ರತಿನಿಧಿಯಾಗಿ ನನ್ನ ಹಂತದಲ್ಲಿರುವಂಥ ಸಹಾಯ ಸಹಕಾರದ ಅವಶ್ಯಕತೆ ಇದ್ದರೆ ಖಂಡಿತವಾಗಿ ನಿಮ್ಮ ಜೊತೆ ಇರ್ತೇವೆ ಅನ್ನುವಂಥ ಮಾತನ್ನು ಹೇಳಿ, ಬಹುಶಃ ಇಲ್ಲಿ ನೀವೇನು ಪ್ರಾರಂಭ ಮಾಡಿದ್ದೀರಿ, ಇದು ದೀಕ್ಷೆ, ಇದು ಸಾಮಾಜಿಕ ದೀಕ್ಷೆ, ಇದು ಅರ್ಪಣಾ ದೀಕ್ಷೆ. ಇದನ್ನು ಭಾಳ ಮನಸ್ಸನ್ನು ಮತ್ತು ನೀವೆಲ್ಲ ಪ್ರಜ್ಞಾಪೂರ್ವಕವಾಗಿ ಕಾರ್ಯಕ್ರಮಗಳನ್ನ ಹಾಕೊಳ್ಳೋ ಮೂಲಕ ಏನು ಈ ಪ್ರಾಂಗಣಕ್ಕೆ ನೀವೇನು ಈ ಹೊಸ ಬೆರಗಿನಲ್ಲಿ ನೀವೇನು ಈ ಭಾವನಾತ್ಮಕವಾದಂಥ ಕಾರ್ಯಕ್ರಮವನ್ನು ಮಾಡಿದ್ರೆ ಸಮಾಜ ಅಪೂರ್ವವಾದಂಥ ಕಾರ್ಯಕ್ರಮ ಖಂಡಿತವಾಗಿಯೂ ಕೂಡ ನಿಮ್ಮ ಎಲ್ಲ ಕಣ್ಣು ಮಾಡಿಕೊಂಡು ಕೆಲಸ ಮಾಡುವಂಥ ಸಂದರ್ಭ ಮುಂದಿನ ದಿನಗಳಿದೆ ಅನ್ನುವಂಥ ಕಿವಿ ಮಾತನ್ನು ಅವನ ಎಲ್ಲ ಪದಾಧಿಕಾರಿಗಳು ತಿಳಿಸುವ ಮೂಲಕ ನಿಮ್ಮ ಚಾರಿಟೇಬಲ್. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಭೀಮರಾಯ, ಮಹಿಳಾ PSI ಲಕ್ಷ್ಮಿ ಸೇರಿದಂತೆ ಇತರರು ಇದ್ದರು. ಈಗ ಜಾಹೀರಾತುಗಳು.
ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಇದ್ದಂತಹ ಅನಿಷ್ಟಗಳನ್ನು ಹೋಗಲಾಡಿಸಿದ ಸರ್ವಶ್ರೇಷ್ಠ ಶರಣ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಫೆಬ್ರವರಿ 1, 2025 ಆಚರಿಸಲಾಗುವುದು. ಸ್ಥಳ ಶ್ರೀ ಮಾಚಿದೇವ ವೃತ್ತ, ಮಂತ್ರಾಲಯ ರಸ್ತೆ, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳನ್ನು ಕೋರುವವರು ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕದ ಕಾರ್ಯಾಧ್ಯಕ್ಷರಾದ ಶ್ರೀ ಜಿ ವೆಂಕಟೇಶ್ ಮಡಿವಾಳ್, ರಾಯಚೂರು ಸಮಾಜ ಮುಖಂಡರಾದ ಶ್ರೀ ಎಂ ಬಜಾರಪ್ಪ, ಶ್ರೀ ಎನ್ ಈರಣ್ಣ, ಶ್ರೀ ಹುಲಿಗಪ್ಪ. ದಿನಾಂಕ 1-2-2025 ಬೆಳಗ್ಗೆ 8 ಗಂಟೆಗೆ ರಾಯಚೂರು ನಗರದ ಶ್ರೀ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಜಂಬಣ್ಣ ಎಕ್ಲಾಸ್ಪುರ್ ಅಧ್ಯಕ್ಷರು ಹಾಗೂ ಎ ಶಾಂತಕುಮಾರ್ ಪ್ರಧಾನ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ, ರಾಯಚೂರು. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ಸೂರ್ಯವಂಶ ಕ್ಷತ್ರಿಯ ಕಾಟಿಕಾ ಸಮಾಜದಿಂದ ಫೆಬ್ರವರಿ 4 ಕುಲದೇವ ಶ್ರೀ ಸೂರ್ಯನಾರಾಯಣ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಸಮಾಜದ ಅಧ್ಯಕ್ಷ ಶಿವಶಂಕರ್ ನಿಜಾಮಕಾರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಥಸಪ್ತಮಿಯಂದು ಆಚರಿಸಲಾಗುವ ಶ್ರೀ ಸೂರ್ಯನಾರಾಯಣ ದೇವರ ಜಯಂತಿ ಇಲ್ಲಿಯವರೆಗೆ ಮನೆ ಮನೆಗಳಲ್ಲಿ ಮಾತ್ರ ಆಚರಿಸಲಾಗುತ್ತಿತ್ತು. ಈ ಬಾರಿ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಅಂದು ಬೆಳಿಗ್ಗೆ 8 ಗಂಟೆಗೆ ನಗರದ ಶ್ರೀ ವೈಕುಂಠ ಆಂಜನೇಯ ದೇವಸ್ಥಾನದಿಂದ ಮೆರವಣಿಗೆ ನಡೆಸಲಾಗುತ್ತಿದೆ. ದೇವಸ್ಥಾನದಿಂದ ಶೆಟ್ಟಿಬಾವಿ ವೃತ್ತ, ಸದರ್ ಬಜಾರ್ ಪೊಲೀಸ್ ಠಾಣೆ, ಮಹಾವೀರ ಚೌಕ್, ಸೂಪರ್ ಮಾರ್ಕೆಟ್ ಮೂಲಕ ಆರ್ಯ ಸಮಾಜಕ್ಕೆ ಆಗಮಿಸಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ವಿವಿಧ ಸಮಾಜದ ಮುಖಂಡರುಗಳು, ರಾಜಕಾರಣಿಗಳು, ಸಮಾಜ ಬಾಂಧವರು, ಮಹಿಳೆಯರು ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಸರ್ಕಾರದಿಂದಲೇ ಶ್ರೀ ಸೂರ್ಯನಾರಾಯಣ ದೇವರ ಜಯಂತಿ ಆಚರಣೆಗೆ ಮನವಿ ಮಾಡುವುದಾಗಿ ಹೇಳಿದರು. ಈ ಸಂಜೆ ವಿಜೃಂಭಣೆಯನ್ನು ಮಾಡ್ತಾ ಇದ್ದೀವಿ. ಸೂರ್ಯದೇವರಿಲ್ಲದೆ ಜಗತ್ತಿನಲ್ಲಿ ಯಾವ ಪ್ರಾಣಿಯೂ ಅಸ್ತಿತ್ವದಲ್ಲಿ ಇಲ್ಲ. ಸೂರ್ಯ ಅಂದರೆ ಬೆಳಕು, ಶಕ್ತಿ, ಜಗತ್ತಿಗೆ ಶಕ್ತಿ ಎಲ್ಲ ಕೊಡುವಂಥದ್ದು. ಸೂರ್ಯನ ಬಿಟ್ಟರೆ ಜಗತ್ತು ಇಲ್ಲವೇ ಇಲ್ಲ. ಇವರು ನಮಗೆ, ನಮ್ಮ ಜಾತಿಗೆ ಕುಲದೇವರು. ಇವರ ಮೆರವಣಿಗೆಯನ್ನು ನಾವು ಭವ್ಯವಾಗಿ ಇದು ಮಾಡ್ತಾ ಇದ್ದೀವಿ. ಇದನ್ನ ನಾವು ಸಮಾಜದಿಂದಲೇ ಮಾಡ್ತಾ ಇದ್ವಿ. ನಮ್ಮ ಪತ್ರಿಕಾ ಪ್ರತಿನಿಧಿಗಳಲ್ಲಿ ನಮ್ಮ ಕಳಕಳಿ ವಿನಂತಿ ಏನಂದ್ರೆ, ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಮಾಡಿ ಈ ಜಯಂತಿನ, ಇದು ಪ್ರಮುಖವಾದ ಜಯಂತಿ, ಇದು ಬಿಟ್ಟರೆ ಜಗತ್ತು ಇಲ್ಲವೇ ಇಲ್ಲ. ಈ ಜಯಂತಿನ ಮುಂದಿನ ವರ್ಷದಿಂದ ಸರ್ಕಾರದ ವತಿಯಿಂದ ಆಚರಣೆ ಮಾಡಲಿಕ್ಕೆ ನಮಗೆ ಸಹಕಾರ ಮಾಡಿಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್ಕಾರದಿಂದ ಆಚರಣೆ ಮಾಡೋದು ಸ್ವಲ್ಪ ಪ್ರಯತ್ನ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಪತ್ರಿಕಾ ಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಧನ್ಯವಾದ. ಈ ಸಂದರ್ಭದಲ್ಲಿ ಕಿಶನ್ ರಾವ್ ಖಡ್ಕೆ, ಯುವರಾಜ್ ಮೈದಾರ್ ಖಾಲಿ, ನಾಗೇಂದ್ರ ಮೈದಂಕಾರಿ, ಸುರೇಂದ್ರ ಬಾಬು ಕೋರೇಕಾರಿ, ಮುರಳಿ ಕೃಷ್ಣ, ಶ್ರೀನಿವಾಸ್, ಲೋಕೇಶ್, ಶ್ರೀನಿವಾಸ್ ಮೈದಾನ್ಕಾರಿ, ಮನೋಹರ್ ಇದ್ದರು. ಹಿಂದುಳಿದ ಚಿಕ್ಕ ಸಮುದಾಯಗಳು ಅಭಿವೃದ್ಧಿಯಾಗಲು ಶಿಕ್ಷಣ ಮಹತ್ವವಾಗಿದ್ದು, ಮುಂಬರುವ ದಿನಗಳಲ್ಲಿ ತಮ್ಮ ಮಕ್ಕಳನ್ನು ಉತ್ತಮ ಶಿಕ್ಷಣ ನೀಡುವಲ್ಲಿ ಪಾಲಕರು ಮುಂದಾಗಬೇಕು ಎಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಕೆ ಶಾಂತಪ್ಪ ಸಲಹೆ ನೀಡಿದರು. ಅವರಿಂದು ರಾಯಚೂರಿನ ಮಾಣಿಕ್ ನಗರದ ಪದ್ಮಶಾಲಿ ಸಮಾಜದ ಶ್ರೀ ಭಕ್ತ ಮಾರ್ಕಂಡೇಶ್ವರ ಜಯಂತಿ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಸಮುದಾಯಗಳು ಚಿಕ್ಕವರಾದರೂ ಮನಸ್ಸುಗಳು ದೊಡ್ಡವು. ಎಲ್ಲರನ್ನೂ ಪ್ರೀತಿಸುವ, ಗೌರವಿಸುವ ಗುಣದಿಂದ ಸುಸಂಸ್ಕೃತವಾಗಿ ಜೀವನ ನಡೆಸುತ್ತಿವೆ. ಆದರೆ ಹಿಂದುಳಿದ ಸಮಾಜಗಳಲ್ಲಿ ಅವರ ಕುಲಕಸುಬುಗಳು ನಶಿಸಿ ಹೋಗಿವೆ. ನಮ್ಮ ಮುಂದಿನ ಪೀಳಿಗೆಗಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಬೇಕಾಗಿದ್ದು, ಪ್ರಸ್ತುತ
ಮತ್ತು ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣ ಮತ್ತು ಉನ್ನತ ಹುದ್ದೆ ನಮ್ಮ ಸಮಾಜದ ಮಕ್ಕಳು ಪಡೆಯುವಲ್ಲಿ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಮೀಸಲಾತಿ ಮತ್ತಿತರೆ ಸೌಲಭ್ಯಗಳು ಪಡೆಯುವುದು ಕಷ್ಟವಾಗುತ್ತಿದೆ. ಹಿಂದುಳಿದ ಪಟ್ಟಿ ತೆಗೆದುಹಾಕಲು ನಾವು ಹಿಂದುಳಿದಿದ್ದೇವೆ ಎಂಬ ಭಾವನೆ ಬಿಟ್ಟು ಮನುಷ್ಯ ಕುಲ ಒಂದೇ ಎಂಬ ಭಾವನೆಯಲ್ಲಿ ಎಲ್ಲಾ ಸಮುದಾಯಗಳೊಂದಿಗೆ ಸ್ನೇಹ ಮತ್ತು ಸಹಬಾಳ್ವೆದಿಂದ ಎಲ್ಲಾ ಸಮುದಾಯಗಳು ಒಟ್ಟಾಗಿ ನಮ್ಮ ಮೂಲಭೂತ ಸಮಸ್ಯೆಗಳ ಕುರಿತು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ. ಇದರಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದರು. ಪ್ರತಿ ವರ್ಷ ನಾನು ಮಾರ್ಕಂಡೇಶ್ವರ ಜಯಂತಿಯಲ್ಲಿ ಪಾಲ್ಗೊಳ್ಳುತ್ತೇನೆ. ಆದರೆ ಈ ವರ್ಷ ಪದ್ಮಶಾಲಿ ಸಮಾಜದ ಕಾರ್ಯಕ್ರಮಗಳಲ್ಲಿ ವಿವಿಧ ಸಮುದಾಯಗಳ ಮಹಿಳಾ ಅಧ್ಯಕ್ಷರು ವೇದಿಕೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು, ನಮ್ಮ ಸಮಾಜದೊಂದಿಗೆ ಇತರೆ ಸಮಾಜದ ಮಹಿಳೆಯರನ್ನು ಗೌರವಿಸುವ ಪ್ರವೃತ್ತಿ ಪ್ರತಿ ಹಿಂದುಳಿದ ಸಮಾಜಗಳಲ್ಲಿ ಆಗಬೇಕಿದೆ. ಈ ಕಾರ್ಯಕ್ರಮ 12ನೇ ಶತಮಾನದ ಬಸವಣ್ಣ ಅವರ ಅನುಭವ ಮಂಟಪ ನೆನಪಿಸುವಂತಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಉತ್ತರ ಕರ್ನಾಟಕ ಪ್ರಾಂತೀಯ ಪದ್ಮಶಾಲಿ ಸಮಾಜದ ರಾಜ್ಯಾಧ್ಯಕ್ಷರಾದ ವೆಂಕಟೇಶ್ ಸಾಖಾ ಅವರು ಮಾತನಾಡಿ, ಸಮಾಜದ ಅಭಿವೃದ್ಧಿಗೆ ಶಿಕ್ಷಣ ಬಹುಮುಖ್ಯ. ಆದರೆ ಸಮಾಜದ ಪಾಲಕರು ಮಕ್ಕಳನ್ನು ಡಾಕ್ಟರ್, ಇಂಜಿನಿಯರ್ ಆಗಬೇಕೆಂದು ಬಯಸುತ್ತಾರೆ. ಇನ್ನು ಹೆಚ್ಚಿನ ಶಿಕ್ಷಣ IAS IPS ತರಬೇತಿಗೆ ಪ್ರೋತ್ಸಾಹಿಸಬೇಕು. ಅಲ್ಲದೆ ಮಕ್ಕಳನ್ನು ತಮಗೆ ಆಸಕ್ತಿ ಇರುವ ಯಾವುದೇ ಕ್ಷೇತ್ರದಲ್ಲಿ ಪ್ರತಿಭಾವಂತರನ್ನಾಗಿ ಬೆಳೆಯಲು ಪಾಲಕರು ಅವಕಾಶ ಕಲ್ಪಿಸಿ ಪ್ರೋತ್ಸಾಹಿಸಬೇಕು. ಇಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಭೆಗಳು ಹೊರಹೊಮ್ಮುತ್ತಿವೆ. ಅಂತಹ ಪ್ರತಿಭೆಗಳು ನಮ್ಮ ಸಮಾಜದಲ್ಲಿ ಹೊರಬಂದಲ್ಲಿ ಸಮಾಜವನ್ನು ಗುರುತಿಸುವ ಕಾರ್ಯವಾಗುತ್ತದೆ ಎಂದರು. ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಮಾಜದ ಹಿರಿಯರನ್ನು ಹಾಗೂ ಇತರೆ ಸಮಾಜದವರನ್ನ ಗುರುತಿಸಿ ಗೌರವಿಸುವ ಮಾರ್ಕಂಡೇಶ್ವರ ಜಯಂತ್ಯುತ್ಸವ ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯವಾಗಿದೆ ಎಂದರು. ಅಖಿಲ ಭಾರತ ಪದ್ಮಶಾಲಿ ಸಮಾಜದ ಉಪಾಧ್ಯಕ್ಷರಾದ ಕೊಂಗತಿ ಕಾಳಪ್ಪ ಅವರು ಮಾತನಾಡಿ, ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಅತ್ಯಗತ್ಯವಾಗಿದೆ. ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೆಚ್ಚಿನ ಅಭ್ಯಾಸ ಮಾಡಲು ಈಗಾಗಲೇ ಸಮೀಪದ ಪಟ್ಟಣಗಳಲ್ಲಿ IAS IPS ತರಬೇತಿಗಳು ಜರುಗುತ್ತಿವೆ. ಹೆಚ್ಚಿನ ತರಬೇತಿ ಪಡೆದು ಉನ್ನತ ಹುದ್ದೆಗಳು ಪಡೆದು ಸಮಾಜಕ್ಕೆ ಹೆಸರು ತರಬೇಕು ಎಂದರು. ಸಮಾಜದ ಮುಖಂಡರು ಹಾಗೂ ರಾಜ್ಯಾಧ್ಯಕ್ಷರು ಎಲ್ಲ ಸಹಕಾರ ನೀಡಲು ಸಿದ್ಧರಿದ್ದಾರೆ. ಕಾರಣ ವಿದ್ಯಾರ್ಥಿಗಳು ತಮ್ಮ ಉತ್ತಮ ಜೀವನ ಮತ್ತು ಉತ್ತಮ ಸಮಾಜ ನಿರ್ಮಾಣಕ್ಕೆ ಆಸಕ್ತಿ ವಹಿಸಿ ವಿದ್ಯಾಭ್ಯಾಸ ಮಾಡಿ ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ 108 ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ, ಅತ್ಯಂತ ಅಚ್ಚುಕಟ್ಟಾಗಿ 20ನೇ ವಾರ್ಷಿಕ ಮಾರ್ಕಂಡೇಶ್ವರ ಜಯಂತಿಯು ಆಚರಣೆ ಮಾಡುತ್ತಿದ್ದು, ಈಗಾಗಲೇ ದೇವಸ್ಥಾನವು ಅಭಿವೃದ್ಧಿ ಹೊಂದುತ್ತಾ ಬಂದಿದೆ. ಆದರೆ ಪ್ರತಿ ವರ್ಷದ ಜಯಂತಿಯು ಕೇವಲ ಜಯಂತಿಯಾಗದೆ ಮುಂಬರುವ ಯುವ ಪೀಳಿಗೆಗೆ ಆದರ್ಶ ಮತ್ತು ಮಾರ್ಗದರ್ಶನವಾಗುವಂತೆ ಕಳೆದ 24 ವರ್ಷಗಳ ಇತಿಹಾಸವನ್ನು ಮೆಲುಕು ಹಾಕುವಂತೆ ಮುಂಬರುವ ದಿನಗಳಲ್ಲಿ 25ನೇ ವಾರ್ಷಿಕೋತ್ಸವ ಆಚರಣೆಯ ಸಂದರ್ಭದಲ್ಲಿ ಕನಿಷ್ಠ 50 ಪುಟಗಳ ಸ್ಮರಣ ಸಂಚಿಕೆ ಹಾಗೂ ದೇವಸ್ಥಾನಕ್ಕೆ ಕಟ್ಟಿಗೆ ರಥ ಸಿದ್ಧಪಡಿಸುವಂತೆ ಸಲಹೆ ನೀಡಿದರು. ಈ ಸತ್ಕಾರ್ಯಕ್ಕೆ ಮೊದಲ ಕಾಣಿಕೆಯಾಗಿ ತಾವೇ ಖುದ್ದಾಗಿ ದೇಣಿಗೆ ನೀಡುವುದಾಗಿ ಘೋಷಣೆ ಮಾಡಿದರು. ಸಮಾಜ ಮತ್ತು ಸಹಾಯ ಮನಸ್ಸಿಗೆ ಮತ್ತು ಅವರ ಪಾಲಕರಿಗೆ ಇರ್ತಕ್ಕಂಥ ಶ್ರೀಗಳಿಗೆ ಮತ್ತು ಅತಿಥಿಗಳಿಗೆ ಮೊದಲಿಗೆ ಈ ಕಾರ್ಯಕ್ರಮದಿಂದ ಆತ್ಮೀಯವಾಗಿ ಈ ಜಯಂತ್ಯುತ್ಸವದ ಭಾಗವಾಗಿ ಸಮಾಜದ ಉಪಾಧ್ಯಕ್ಷರಾದ ಶ್ರೀ ಹೊನ್ನಾಳು ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಬೇರೊಂದು ಕಾರ್ಯಕ್ರಮದಲ್ಲಿ ಇನ್ನು ಹಾಜರಾಗಿ ಇರಬೇಕಾಗಿರೋದು. ಎಲ್ಲರೂ ಶಾಂತ ರೀತಿಯಿಂದ ಇದ್ದರೆ ನಾನು ಹೇಳೋ ವಿಷಯ ಗೊತ್ತಾಗುತ್ತೆ. ನಾವು ಜಯಂತಿ ಕಾರ್ಯಕ್ರಮನ ಶ್ರೀ ಪೆನಗೋಡ್ಲಯವರಿಗೆ ಮತ್ತು ಮಹಿಳಾ ಸದಸ್ಯರ ಬಳಗದೊಂದಿಗೆ ಯುವಕ ಸಂಘದ ಬಳಗದೊಂದಿಗೆ ಇಲ್ಲಿ 20 ವರ್ಷದಲ್ಲಿ ಹಿಂದೆ ನಾವು ಹೋದಾಗ ಬರಡು ಭೂಮಿ ಅಂತ ಇತ್ತು. ಇಲ್ಲಿ ಗಿಡ ಮರಗಳು ಮುಳ್ಳು ಗಿಡಗಳು ಬೆಳೆದಿದ್ದು 20 ವರ್ಷ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಕಲ್ಯಾಣ ಮಂಟಪವಾಗಿದೆ. ಕಳಸ ಗೋಪುರಗಳಾಗಿವೆ ಮತ್ತು ರಾಜರಾಜೇಶ್ವರಿ ಅಮ್ಮನವರ ಗೋಪುರ ಆಗಿರ್ಬೋದು, ಮಾರ್ಕಂಡೇಶ್ವರ ಗೋಪುರ ಆಗಿರ್ಬೋದು, ಅಥವಾ ದ್ವಾರಬಾಗಿಲು ಗೋಪುರ ಆಗಿರ್ಬೋದು, ಅದೇ ಮತ್ತು ಡೈನಿಂಗ್ ಹಾಲ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಮತ್ತು ಬಂದವರಿಗೆ ಸ್ತಂಭ ಪ್ರತಿಷ್ಠಾಪನೆ ಆಗಿರ್ಬೋದು, ಅಥವಾ ಶ್ರೀ ಮಾರ್ಕಂಡೇಶ್ವರ ಅಮ್ಮನವರ ಮೀಟಿಂಗಿಗೂ ಬನ್ನಿ ಪುರಸ್ಕಾರಗಳ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ದೇವಸ್ಥಾನದ ವಿವಿಧ ಜೀರ್ಣೋದ್ಧಾರದ ಕೆಲಸಗಳಾಗಿರ್ಬೋದು. ನಮ್ಮ ಸಮಾಜದ ಪ್ರತಿಭೆಗಳು SSLCಯಲ್ಲಿ PUCಯಲ್ಲಿ ಮತ್ತು ವಿವಿಧ ಪದವಿ ಮತ್ತು ಇನ್ನಿತರ ಕ್ಷೇತ್ರ ಕೂಡ ಪ್ರತಿಭಾ ಪುರಸ್ಕಾರಗಳನ್ನು ನೀಡಲಾಗ್ತದೆ. SSLCಯವರು ರಘುರಾಮ್ ತಂದೆ ವೆಂಕಟೇಶ್, ರೇವತಿ ತಂದೆ ಮೌನೇಶ್, ಪ್ರಸನ್ನಲಕ್ಷ್ಮಿ ತಂದೆ ಶ್ರೀಕಾಂತರಾವ್ ಹಾಗೂ ಎಸ್ ತರುಣ್ 87%. ಎಸ್ ತರುಣ್ ತಂದೆ ನರಸಿಂಹರು, ತಾಯಿ ಅರುಣ
50.72%. ಇವರೆಲ್ಲರೂ ಸಮಾಜದ ವಿದ್ಯಾರ್ಥಿಗಳು. ಮುಂದಿನದಾಗಿರೋ ಇದು ಒಂದು ರೀತಿ ಕಾಡು ಇದ್ದಂಗಿತ್ತು, ಭಯ ಇತ್ತು ಇಲ್ಲಿ. ಅಲ್ಲಿ ಇಲ್ಲಿಂದ ಈ ಗುಡ್ಡ ಅಂತ ಏನಿತ್ತು, ಮರುಭೂಮಿ ಅಂತ ಹೇಳಿದ ನಮ್ಮ ಸಹೋದರ, ಭಕ್ತಿ ಭಾವನೆಗಳಿಂದ ನೋಡಿದಾಗ ಇಲ್ಲಿ ನಮ್ಮ ಭಕ್ತಿ ಮಾರ್ಕಂಡೇಶ್ವರ ದೇವಸ್ಥಾನ ಪ್ರಾರಂಭ ಆಯಿತು. 20 ವರ್ಷಗಳಿಂದ ಸತತವಾಗಿ ಎಲ್ಲರ ಈ ಭಾಗದ ಪ್ರತಿನಿಧಿಗಳ ಜೊತೆಗೆ ಅದು ಅನೇಕ ಇರ್ಬೋದು, ಲಕ್ಷ್ಮಣ ದಾಸಪ್ಪ ಇರ್ಬೋದು, ಎ ಮಾರ್ಯಪ್ಪ ವಕೀಲರು ಇರ್ಬೋದು, ನಮ್ಮ ಕಡಗೋಳ ಅಣ್ಣ ಇರ್ಬೋದು, ಇನ್ನು ಅನೇಕ ಜನ ಈ ಸಹಕಾರದೊಂದಿಗೆ ಜೊತೆಗೆ ಜಿಲ್ಲೆಯ ಪ್ರತಿನಿಧಿಗಳು, ಶಾಸಕರು ಇರ್ಬೋದು, ಮಂತ್ರಿಗಳು, ಎಲ್ಲರೂ ಸಹಕಾರದೊಂದಿಗೆ ಇವತ್ತೇನು ಅಭಿವೃದ್ಧಿಯ ಪಥದಲ್ಲಿ ಅತ್ಯಂತ ಶಿಖರಕ್ಕೆ ತಲುಪ್ತಾ ಇದ್ದೀರಿ. ಅದಕ್ಕಾಗಿ ನೀವೆಲ್ಲರಿಗೆ ನಾನು ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಒಂದು ಕುಟುಂಬ ನಡೆಸಬೇಕಾದ್ರೆ ಬಹಳ ಕಷ್ಟ, ಅಥವಾ ಒಂದು ಸಮಾಜ ಸಂಘಟನೆ ಮಾಡಬೇಕಾದ್ರೆ ಬಹಳ ಕಷ್ಟ. ಸಮಾಜ ಕಟ್ಟುವಂತ ಸಂದರ್ಭದಲ್ಲಿ ಅನೇಕ ಏರುಪೇರುಗಳು, ತೊಂದರೆಗಳು, ಆತಂಕಗಳು, ಕಷ್ಟಗಳು ಎದುರಾಗ್ತವೆ. ಯಾರಿಂದ ಎದುರಾಗ್ತವೆ? ಬೇರೆ ಸಮುದಾಯದಿಂದ ಅಲ್ಲ, ಅದು ಎದುರಾಗೋದು ನಮ್ಮ ಸಮುದಾಯದಿಂದ ಮಾತ್ರ. ಆದರೆ ನನಗೆ ಬಹಳ ಆಶ್ಚರ್ಯ ಎನಿಸ್ತಾ ಇದೆ, ನಮ್ಮ ಗೋವಿಂದರಾಜ ಅಣ್ಣವರು ಅತ್ಯಂತ ಸೌಹೃದಯ ಮೃದು ಧೋರಣೆ ಅವರು. ಈ ಸಮಾಜದ ನಾನು ಅಧ್ಯಕ್ಷರಾಗಿರ್ಬೋದು, ಆದ್ರೆ ನಾನು ಸಮಾಜದ ಮಗ, ನಾನು ಎಲ್ಲರಿಗಿಂತ ಸಣ್ಣವನು ಅಂತ ತಿಳ್ಕೊಂಡು ಈ ಸಮಾಜ ಕಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಪುಟಾಣಿಗಳಾದ ಸಮಸ್ವನಿ ತಂದೆ ಪೆರ್ಮಿ ನರಹರಿ ಹಾಗೂ ಸಾಯಿ ಮನಸ್ವನಿ ತಂದೆ ಗುರ್ರಂ ರಮೇಶ್ ಬಾಬು ಔಭಾರತ್ ನಾಟ್ಯ ಪ್ರಶಸ್ತಿ ಜನಮೆಚ್ಚುಗೆ ಪಡೆದುಕೊಂಡರು. ನಂತರ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಉನ್ನತ ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸಮಾಜಕ್ಕೆ ಸೇವೆ ಸಲ್ಲಿಸಿ ಹಿರಿಯ ಮುಖಂಡರಿಗೆ ಮತ್ತು ಸರ್ಕಾರಿ ಹುದ್ದೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ ಸಮಾಜದ ನೌಕರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕ ಪ್ರಾಂತೀಯ ಪದ್ಮಶಾಲಿ ಸಮಾಜದ ಕಾರ್ಯದರ್ಶಿ ಸುರೇಶ್ ರ್ಯಾವಣಿಕಿ, ಸಮಾಜದ ಅಧ್ಯಕ್ಷರಾದ ಪೆನ್ಗೊಂಡ್ಲ ಗೋವಿಂದರಾಜು, ಗೌರವಾಧ್ಯಕ್ಷ ಚಿನ್ನಿ ಪಾಂಡುರಂಗ, ಖಜಾಂಚಿ ಪುಲಿಪಾಟಿ ನಾಗೇಶ್, ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಜಿ ನಾಗರಾಜ್, ತಾಲೂಕಾ ಗೌರವಾಧ್ಯಕ್ಷ ಕೆ ದೊಡ್ಡ ಈರಣ್ಣ, ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್ ವಿನ್ನು, ಉಪಾಧ್ಯಕ್ಷ ಎಸ್ ನಾರಾಯಣ್ ಕುಮಾರ್ ಕರ್ಲಿ, ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಸದಸ್ಯರಾದ ಶ್ರೀನಿವಾಸ್ ವಿಜಯ ಭಾಸ್ಕರ್, ಜಿಲ್ಲಾ ನೇಕಾರರ ಸಮುದಾಯಗಳ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಪುಷ್ಪ, ಪದ್ಮಶಾಲಿ ಮಹಿಳಾ ಘಟಕದ ಅಧ್ಯಕ್ಷೆ ಜೊನ್ನಾ ಗಾಯತ್ರಿ, ಪದ್ಮಶಾಲಿ ಯುವ ಘಟಕದ ಅಧ್ಯಕ್ಷ ಚಿನ್ನಿ ಮುನಿಚಂದ್ರ, ಉಪ್ಪಾರ್ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆ ಪಿ ಸುರೇಖಾ, ರಜಪೂತ್ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆ ಗಂಗೂಬಾಯಿ, ಸವಿತಾ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆ ಗಾಯತ್ರಿ, ಹಿಂದುಳಿದ ವರ್ಗಗಳ ಮಹಿಳಾ ಘಟಕದ ಉಪಾಧ್ಯಕ್ಷೆ ಅಂಜಲಿ, ದೇವಸ್ಥಾನದ ಅರ್ಚಕರಾದ ನಿರಂಜನ್ ಶಾಸ್ತ್ರಿ, ಜಯಂತ್ಯೋತ್ಸವ ಅರ್ಚಕರಾದ ನಾಗರಾಜ್, ಸ್ವಾಮಿಗಳು ಸೇರಿದಂತೆ ಸಮಾಜದ ಮುಖಂಡರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶ್ಯಾಮಲಾ, ಸುವರ್ಣ, ವಿನಯ್ ಕುಮಾರ್ ಪ್ರಾರ್ಥಿಸಿದರು. ಸಮಾಜದ ಉಪಾಧ್ಯಕ್ಷ ಹೊನ್ನಾಲ್ ವೆಂಕಟೇಶ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈರಣ್ಣ ಕರ್ಲಿ ನಿರೂಪಿಸಿದರು. ಶಾರ್ಟ್ ಸರ್ಕ್ಯೂಟ್ ಇಂದ ವಿದ್ಯುತ್ ಕಂಬದ ಸರ್ವಿಸ್ ವೈರ್ಗೆ ಬೆಂಕಿ ತಗುಲಿ ಪಕ್ಕದ ಬಟ್ಟೆ ಅಂಗಡಿಗೆ ಬೆಂಕಿ ತಗುಲಿದ ಘಟನೆ ನಗರದ ಗಾಂಧಿ ವೃತ್ತದ ಹತ್ತಿರ ಶನಿವಾರ ರಾತ್ರಿ ನಡೆದಿದೆ. ಗಾಂಧಿ ವೃತ್ತದ ಆಂಜನೇಯ ದೇವಸ್ಥಾನದ ಬಳಿ ಇರುವ ಯುಎಸ್ ಪೋಲೋ ಹೆಸರಿನ ಬಟ್ಟೆ ಅಂಗಡಿಯ ಏರ್ ಕಂಡೀಷನ್ಗೆ ಬೆಂಕಿ ಹತ್ತಿಕೊಂಡಿದೆ. ಘಟನೆಗೆ ವಿದ್ಯುತ್ ಕಂಬಕ್ಕೆ ಹೊಂದಿಕೊಂಡಿದ್ದ ಡ್ಯಾಮೇಜ್ ವೈರ್ಗಳೇ ಕಾರಣ ಎಂದು ಹೇಳಲಾಗುತ್ತಿದ್ದು, ಯಾವುದೇ ಪ್ರಾಣಾಪಾಯವಾಗಿಲ್ಲ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
पीछे पुल करो, तुम्हारा मटेरियल आ रहा। वो पीछे खींचो, ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಕ್ರೋ ಫೈನಾನ್ಸ್ ಕೇಂದ್ರದ ವ್ಯಾಪ್ತಿಗೆ ಬರುತ್ತವೆ ಬಿಜೆಪಿ ನಾಯಕರಿಗೆ ಸಾಮಾನ್ಯ ಜ್ಞಾನದ ಕೊರತೆ, ಎನ್ಎಸ್ ಬೋಸರಾಜು ಟೀಕೆ. ನಗರಸಭೆ ಪುರಸಭೆ ಸೇರಿ ನಗರ ಸ್ಥಳೀಯ ಸಂಸ್ಥೆಗಳ ವಾರ್ಡ್ವಾರು ಮೀಸಲಾತಿಗೆ ರಾಜ್ಯ ಚುನಾವಣಾ ಆಯೋಗ ಪತ್ರ. ಕಥಾ ಸಂಕಲನ ಬಿಡುಗಡೆ, ಕನ್ನಡ ಸಾಹಿತ್ಯ ಓದುಗರ ಸಂಖ್ಯೆ ಕ್ಷೀಣಿಸುತ್ತಿರುವುದು ಕಳವಳಕಾರಿ, ರಾಕೇಶ್ ರಾಜಲಬಂಡಿ. ಸಂಸ್ಕೃತಿ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನೆ, ನಿಸ್ವಾರ್ಥ ಸೇವೆ ಸಮಾಜಕ್ಕೆ ಅಗತ್ಯ, ಸೋಮವಾರಪೇಟೆ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ. ಫೆಬ್ರವರಿ 4ರಂದು ಸೂರ್ಯವಂಶೀಯ ಕ್ಷತ್ರಿಯ ಕಟಿಕಾ ಸಮಾಜದಿಂದ ಶ್ರೀ ಸೂರ್ಯನಾರಾಯಣ ಜಯಂತಿ ಮೆರವಣಿಗೆ, ಶಿವಶಂಕರ್ ನಿಜಾಂಕಾರಿ. ಶ್ರೀ ಮಾರ್ಕಂಡೇಶ್ವರ ಜಯಂತ್ಯುತ್ಸವ ಪ್ರತಿಭಾ ಪುರಸ್ಕಾರ ಸಮಾರಂಭ. ಶಿಕ್ಷಣದಿಂದ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ, ಸಮುದಾಯಗಳು ಚಿಕ್ಕವಾದರೂ ಮನಸ್ಸುಗಳು ದೊಡ್ಡವು, ಕೆ ಶಾಂತಪ್ಪ. ವಿದ್ಯುತ್ ಕಂಬಕ್ಕೆ ಶಾರ್ಟ್ ಸರ್ಕ್ಯೂಟ್, ಪಟ್ಟೆ ಅಂಗಡಿಗೂ ವಿಸ್ತರಿಸಿದ ಬೆಂಕಿ. ಇಲ್ಲಿಗೆ
ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.